ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ನಾನು ಇವತ್ತು ICU ಅನ್ನೋ ಹಾಲಿವುಡ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಹುಡುಗ ಸೈಕಲ್ ನಲ್ಲಿ ಕಾಡಿನ ಒಳಗಡೆ ಹೋಗ್ತಾ ಇದ್ದಾನೆ. ಸಡನ್ ಆಗಿ ಗಾಳಿಯಲ್ಲಿ ಹಾರ್ತಾ ಇದ್ದಾನೆ. ಕಟ್ ಮಾಡಿ ಒಂದು ಮನೆ ತೋರಿಸ್ತಾರೆ. ಜಾಕಿ ಅನ್ನೋ ಲೇಡಿ ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ಮಗ ಕಾನರ್ ಬಂದಾಗ್ಲೇ ಅವರು ನಾರ್ಮಲ್ ಆಗ್ತಾರೆ. ಅವನು ಇವ್ರಿಗೆ ರೆಸ್ಪೆಕ್ಟ್ ಕೊಡೋದೇ ಇಲ್ಲ. ನನ್ ಕಾಫಿ ಕಪ್ ಕಾಣಿಸ್ತಾ ಇಲ್ಲ, ನೋಡ್ದ ಅಂತ. ಕಾನರ್ ಗೊತ್ತಿಲ್ಲ ಅಂತ ಹೇಳ್ತಾನೆ. ಹಾಲ್ ನಲ್ಲಿ ಮಲ್ಗಿರೋ ಇವ್ರ ಹೆಸರು ಹಾರ್ಪರ್. ಏನೇ ಆಗ್ಲಿ, ಅಮ್ಮ ನಿಮ್ಗೆ ಮೋಸ ಮಾಡಬಾರ್ದಾಗಿತ್ತು ಅಂತ. ನೀನು ನಿಮ್ ತಾಯಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲಿ ಅಂತ ಹೇಳಿ ಮಹಡಿಗೆ ಹೋಗುವಾಗ ಅಲ್ಲಿ ತುಂಬಾ ಫೋಟೋಸ್ ಇದೆ, ಆದ್ರೆ ಒಂದ್ರಲ್ಲಿ ಫ್ರೇಮ್ ಮಾತ್ರ ಇದೆ, ಫೋಟೋ ಮಿಸ್ಸಿಂಗ್. ಜಾಕಿ ಕಾರ್ನಲ್ಲಿ ಹೋಗುವಾಗ ಚಿಕ್ಕ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಇವ್ರು ಯಾವಾಗ್ಲೂ ಏನಾದ್ರೂ ಯೋಚನೆ ಮಾಡ್ತಾನೆ ಇರ್ತಾರೆ. ಈ ಕಡೆ ಹಾರ್ಪರ್ ಯಾರ ಜೊತೆನೋ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಕಾಲ್ ಮಾಡಿರೋದು ಜಾಕಿ, ನಿಮ್ ಜೊತೆ ಮಾತಾಡ್ಬೇಕು ಅಂತ. ಆದ್ರೆ ಇವರು ನನ್ಗೆ ಟೈಮ್ ಇಲ್ಲ ಅಂತ ಹೇಳಿ ಫೋನ್ ನ ತೆಗೆದು ಎಸಿತಾರೆ. ಸೊ ಇದರಿಂದ ವಿಂಡೋ ಗ್ಲಾಸ್ ಬ್ರೇಕ್ ಆಗಿದೆ. ಆಗ್ಲೇ ಒಂದು ವಿಷಯನ ನೋಟ್ ಮಾಡ್ತಾರೆ. ಜಾಕಿ ಕಾಫಿ ಕಪ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು ಅಲ್ವಾ, ಆ ಕಪ್ ಮನೆಯ ಅಂಚಿನ ಮೇಲೆ ಇದೆ. ಇವ್ರ ಮಗ ಅಂದ್ರೆ ಕಾನರ್ ಅವ್ರ ತಾಯಿ ಇಷ್ಟಪಡೋ ವಸ್ತುಗಳನ್ನ ತಂದು ಇಲ್ಲಿ ಇಡ್ತಾ ಇದ್ದಾನೆ ಅನ್ಸುತ್ತೆ. ಯಾಕಂದ್ರೆ ಅವನಿಗೆ ಜಾಕಿನ ಕಂಡ್ರೆ ಆಗೋದೇ ಇಲ್ಲ. ಹಾರ್ಪರ್ ಕೂಡ ಹೀಗೇನೆ ಯೋಚನೆ ಮಾಡ್ತಾ ಇದ್ದಾರೆ. ಆ ಕಪ್ ತಗೊಂಡು ಬರ್ತಾರೆ. ಅದ್ರೊಳಗಡೆ ಸಿಗರೆಟ್ ಬಡ್ಸ್ ಇದೆ. ಹಾಗೆ ಕಟ್ ಮಾಡಿದ್ರೆ ಹಾರ್ಪರ್ ಡ್ಯೂಟಿಗೆ ಬರ್ತಾರೆ. ಇವರು ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಊರಿನ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ರು ಲೇಡಿ. ಅವರು ಇವತ್ತು ಬೆಳಗ್ಗೆ ಒಂದು 10 ವರ್ಷದ ಹುಡುಗ ಸೈಕಲ್ ನಲ್ಲಿ ಹೋಗ್ತಿರುವಾಗ ಕಾಣೆಯಾಗಿದ್ದಾನೆ. ನೀವೇ ಅವನ್ನ ಕಂಡು ಹಿಡಿಬೇಕು. ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಇನ್ನೊಬ್ರು ಆಫೀಸರ್ ಇರ್ತಾರೆ ಅಂತ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಅಸಿಸ್ಟೆಂಟ್ ಇದ್ದಾರೆ ಅಲ್ವಾ, ಇವ್ರ ಮಗ ಕೂಡ ಕೆಲವು ವರ್ಷಗಳ ಹಿಂದೆ ಕಾಣೆಯಾಗಿದ್ದಾನೆ. ಆದ್ರೆ ಆ ಕೇಸ್ನ ಎಂಕ್ವೈರಿ ಮಾಡಿ ಕಿಡ್ನಾಪರ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಆದ್ರೆ ಈಗ ಮತ್ತೆ ಅದೇ ತರ ಮಕ್ಕಳು ಕಾಣೆ ಆಗ್ತಾ ಇದ್ದಾರೆ. ಆ ಕೇಸ್ ಹಾಗೂ ಈಗ ನಡೀತಾ ಇರೋ ಮಿಸ್ಸಿಂಗ್ ಪ್ರಕರಣಗಳಿಗೆ ಏನಾದ್ರೂ ಲಿಂಕ್ ಇದೆಯಾ ಅಂತ ಕೇಳಿದಾಗ ಇನ್ಸ್ಪೆಕ್ಟರ್ ಇಲ್ಲ ಅಂತ ಹೇಳ್ತಾರೆ. ಕಟ್ ಮಾಡಿದ್ರೆ ಆ ಹುಡುಗ ಕಾಣೆಯಾದ ಸ್ಪಾಟ್ ನಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಅವನ್ ಸೈಕಲ್ ಸಿಕ್ಕಿದೆ, ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿದ್ರೆ ಜಾಕಿ ಮನೆಗ್ ಬಂದು ನೋಡಿದ್ರೆ ಕಿಚನ್ ನಲ್ಲಿ ಇದ್ದ ಸ್ಪೂನ್ ಎಲ್ಲ ಮಿಸ್ಸಿಂಗ್. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಮನೆ ಒಳಗಿನಿಂದ ಬರ್ತಾನೆ. ಇದರಿಂದ ಇವ್ರಿಗೆ ಗಾಬರಿ ಆಗುತ್ತೆ. ಹೆದರ್ಬೇಡಿ, ವಿಂಡೋ ಗ್ಲಾಸ್ ಬ್ರೇಕ್ ಆಗಿದೆ, ಅದನ್ನ ರೀಪ್ಲೇಸ್ ಮಾಡೋದಕ್ಕೆ ನಿಮ್ ಹಸ್ಬೆಂಡ್ ಕಾಲ್ ಮಾಡಿದ್ರು, ನಿಮ್ ಮಗಳು ಬಂದು ಡೋರ್ ಓಪನ್ ಮಾಡಿದ್ರು ಅಂತ. ಇವ್ರಿಗೆ ಗಾಬರಿ ಆಗುತ್ತೆ, ಯಾಕಂದ್ರೆ ಇವ್ರಿಗೆ ಮಗ ಮಾತ್ರ ಇರೋದು. ಈ ಕಡೆ ಪೊಲೀಸರಿಗೆ ಒಂದು ಎವಿಡೆನ್ಸ್ ಸಿಕ್ಕಿದೆ. ಅದೇನಂದ್ರೆ ಒಂದು ಗ್ರೀನ್ ಕಲರ್ ನ ಚಾಕು. ಅದನ್ನ ನೋಡಿ ಅಸಿಸ್ಟೆಂಟ್ ಗೆ ಶಾಕ್ ಆಗುತ್ತೆ. ಹಳೆ ಕೇಸ್ ಹಾಗೂ ಈ ಕೇಸ್ಗೆ ಲಿಂಕ್ ಇದೆ ಅನ್ಸುತ್ತೆ. ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ಮಕ್ಕಳು ಕಾಣೆಯಾದಾಗ ಕಾಣೆಯಾದ ಸ್ಪಾಟ್ ನಲ್ಲಿ ಇದೇ ಕಲರ್ ನ ಚಾಕು ಸಿಗ್ತಾ ಇತ್ತು. ಈಗ ಅದೇ ತರ ಹುಡುಗ ಕಾಣೆಯಾದ ಸ್ಪಾಟ್ ನಲ್ಲೂ ಸಿಕ್ಕಿದೆ. ಸೊ ಹಾಗಾದ್ರೆ ಎರಡು ಕೇಸ್ಗೂ ಲಿಂಕ್ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇವ್ರ ಮಗ ಕಾಣೆಯಾದ ಸ್ಪಾಟ್ ನಲ್ಲಿ ಇದೇ ಕಲರ್ ನ ಚಾಕು ಸಿಕ್ಕಿರುತ್ತೆ. ಅಕ್ಯೂಸ್ಡ್ ಗೆ ಶಿಕ್ಷೆ ಆಗಿದೆ ಅಂತ ಅನ್ಕೊಂಡಿದ್ರು, ಆದ್ರೆ ಆ ಕಿಡ್ನಾಪರ್ ಇನ್ನೂ ಹೊರಗಡೆ ಇದ್ದಾನೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಮೇ ಬಿ ಅವನು ಕಾಪಿ ಕ್ಯಾಟ್ ಕಿಡ್ನಾಪರ್ ಆಗಿರೋ ಸಾಧ್ಯತೆ ಕೂಡ ಇದೆ ಅಂತ. ಈ ಕಡೆ ಅಮ್ಮ ಮಗ ಊಟ ಮಾಡ್ತಾ ಇರುವಾಗ ಯಾರಾದ್ರೂ ಹುಡುಗಿನ ಕರ್ಕೊಂಡ್ ಬಂದಿದ್ದ ಅಂತ ಇವನು ಸರಿಯಾಗಿ ಉತ್ತರ ಕೊಡದೆ ಅವ್ರಿಗೇನೆ ಬೈತಾ ಇದ್ದಾನೆ. ಸ್ವಲ್ಪ ಹೊತ್ತಿನ ನಂತರ ಹಾರ್ಪರ್ ಬಂದಾಗ ಮನೆಗೆ ಯಾರಾದ್ರೂ ಲೇಡಿ ಬಂದಿದ್ಲಾ, ವಿಂಡೋ ಗ್ಲಾಸ್ ರೀಪ್ಲೇಸ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದ. ಆ ವ್ಯಕ್ತಿ ನಮ್ಮ ಮಗಳೇ ಡೋರ್ ಓಪನ್ ಮಾಡಿದ್ದು ಅಂತ ಹೇಳ್ದ. ಅಷ್ಟೇ ಅಲ್ಲದೆ ಇಲ್ಲಿದ್ದ ಸ್ಪೂನ್ಸ್ ಎಲ್ಲ ಕಾಣೆ ಆಗಿದೆ ಅಂತ. ಇದಕ್ಕೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಆಗಲ್ಲ, ಸರಿಯಾಗಿ ಹುಡುಕು ಅಂತ. ನ್ಯೂಸ್ ನಲ್ಲಿ ಆ ಹುಡುಗ ಕಾಣೆ ಆಗಿದ್ದ ಅಲ್ವಾ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅವನಿಗೋಸ್ಕರ ಊರಿನ ಜನ ಎಲ್ಲ ಸೇರಿ ಹುಡುಕಾಟ ಮಾಡ್ತಾರಂತೆ. ಹಾಗೆ ಕಾನರ್ ಒಂದು ಇಲಿ ಸಾಕಿರ್ತಾನೆ. ಅದು ಗೂಡಿಂದ ಹೊರಗಡೆ ಬಂದಿದೆ. ಅದನ್ನ ಹಿಡಿಯೋದಕ್ಕೆ ಟ್ರೈ ಮಾಡಿದಾಗ ಇಲ್ಲಿ ಒಂದು ವುಡನ್ ಬೀರೋ ಒಳಗಡೆ ಹೋಗುತ್ತೆ. ಇವರು ಕೂಡ ಅದ್ರ ಒಳಗಡೆ ಹೋದಾಗ ಯಾರೋ ಬೀರೋ ಡೋರ್ ನ ಕ್ಲೋಸ್ ಮಾಡ್ತಾರೆ. ಯಾರದು ಡೋರ್ ತೆಗೀರಿ ಅಂತ ಕಿರ್ಚ್ತಾ ಇದ್ದಾರೆ. ಡೋರ್ ಸಂದಿಯಿಂದ ನೋಡಿದಾಗ ಯಾರೋ ಓಡಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಮೇ ಬಿ ಕಾನರ್ ತಮಾಷೆಗೆ ಹೀಗೆ ಮಾಡ್ತಿದ್ದಾನೆ ಅನ್ಸುತ್ತೆ ಅಂತ. ತಮಾಷೆ ಸಾಕು, ಡೋರ್ ತೆಗಿ ಅಂತ ಬೈತಾ ಇದ್ದಾರೆ. ಶಬ್ದ ಕೇಳಿ ಜಾಕಿ ಬಂದು ಡೋರ್ ತೆಗಿತಾರೆ. ಯಾಕೆ ಇದ್ರೊಳಗಡೆ ಹೋಗಿದ್ರಿ ಅಂತ. ಕಾನರ್ ಎಲ್ಲಿ ಅಂತ ಕೇಳಿದಾಗ ಈಗ ಅಷ್ಟೇ ಹೊರಗಡೆ ಹೋದ ಅಂತ. ಹೀಗೆ ಒಂದಿನ ನಿದ್ದೆ ಮಾಡ್ತಾ ಇರುವಾಗ ಕಾನರ್ ರೂಮ್ ಇಂದ ಏನೋ ಶಬ್ದ ಕೇಳ್ತಿದೆ. ಜಾಕಿ ರೂಮ್ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಯಾರು ಇಲ್ಲ. ಬಟ್ಟೆ ಎಲ್ಲ ಚೆಲ್ಲಪಿಲ್ಲಿ ಆಗಿದೆ. ಅದನ್ನ ತೆಗ್ದಿಡುವಾಗ ಮಂಚದ ಅಡಿಯಲ್ಲಿ ಯಾವ್ದೋ ಮಾಸ್ಕ್ ಇರೋದನ್ನ ನೋಡ್ತಾರೆ. ಅಷ್ಟರಲ್ಲಿ ಕಾನರ್ ಬರ್ತಾನೆ. ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದಾಗ ನೀರ್ ಕುಡಿಯೋದಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಹಾರ್ಪರ್ ನಿದ್ದೆ ಮಾಡ್ತಾ ಇರುವಾಗ ಯಾರೋ ಅವ್ರ ಬೆಡ್ಶೀಟ್ ನ ಎಳಿತಾರೆ. ಇದೇನು ದೆವ್ವನ ಅಥವಾ ಬೇರೆ ಯಾರಾದ್ರೂ ಸ್ಟ್ರೇಂಜರ್ ಹೀಗೆಲ್ಲ ಮಾಡ್ತಿದ್ದಾರಾ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಡೇ ನೋಡಿದ್ರೆ ಬೆಡ್ ಎಲ್ಲ ವೆಟ್ ಆಗಿದೆ. ಹೆವಿ ಯೂರಿನ್ ಸ್ಮೆಲ್ ಕೂಡ ಬರ್ತಾ ಇದೆ.
ಅದನ್ನ ವಾಷಿಂಗ್ ಮಿಷಿನ್ ಗೆ ಹಾಕ್ತಾರೆ. ನೆಕ್ಸ್ಟ್ ಸ್ಟೇಷನ್ ಗೆ ಬಂದಾಗ ಇನ್ನೊಂದು ಹುಡುಗ ಮಿಸ್ಸಿಂಗ್ ಅನ್ನೋ ವಿಷಯ ಗೊತ್ತಾಗುತ್ತೆ. ಇದಕ್ಕೂ ಮುಂಚೆ ನಡೆದಿದ್ದ ಮಿಸ್ಸಿಂಗ್ ಕೇಸ್ ನಲ್ಲಿ ಇಬ್ರು ಹುಡುಗರು ಎಸ್ಕೇಪ್ ಆಗಿರ್ತಾರೆ. ಆಗ್ಲೇ ಪೊಲೀಸರು ಅವ್ರಿಬ್ಬರನ್ನ ಎಂಕ್ವೈರಿ ಕೂಡ ಮಾಡಿರ್ತಾರೆ. ಲೈಕ್ ನಿಮ್ನ ಕಿಡ್ನಾಪ್ ಮಾಡಿದವನು ಹೇಗಿದ್ದ ಅಂತೆಲ್ಲ. ಅವರು ಕೂಡ ಅದಕ್ಕೆಲ್ಲ ಉತ್ತರ ಕೊಟ್ಟಿರ್ತಾರೆ. ಅದೆಲ್ಲ ರೆಕಾರ್ಡಿಂಗ್ಸ್ ನಲ್ಲಿ ಇದೆ. ಅದನ್ನ ಪ್ಲೇ ಮಾಡಿ ನೋಡ್ತಾರೆ. ಆ ಇಬ್ರಲ್ಲಿ ಒಬ್ಬ ಇದೇ ಊರಲ್ಲೇ ಇದ್ದಾನೆ. ಅವನ್ನ ಮೀಟ್ ಆಗಿ ಮಾತಾಡ್ಸೋಣ ಅಂತ ಅಲ್ಲಿಗೆ ಹೋಗ್ತಾರೆ. ಅವನು ಮನೆ ಹೊರಗಡೆ ಇರೋ ಸಪರೇಟ್ ರೂಮ್ ನಲ್ಲೇ ಇದ್ದಾನೆ. ಅವನ್ ಮುಖ ತುಂಬಾ ಭಯಂಕರವಾಗಿದೆ. ಅವನ್ ಯಾರ ಜೊತೆನೂ ಮಾತಾಡೋದೇ ಇಲ್ಲ. ಇವನ್ನ ಕಿಡ್ನಾಪ್ ಮಾಡಿದ್ದ ವ್ಯಕ್ತಿ ಈ ರೇಂಜ್ಗೆ ಟಾರ್ಚರ್ ಮಾಡಿರ್ತಾನೆ. ಸೊ ಇವನ್ನ ಎಂಕ್ವೈರಿ ಮಾಡೋದಕ್ಕೆ ಆಗಲ್ಲ. ಕಟ್ ಮಾಡಿದ್ರೆ ಮನೇಲಿರುವ ಜಾಕಿ ಫೋನ್ ನೋಡ್ತಾ ಇರುವಾಗ ಯಾರೋ ಹೊರಗಡೆ ಇದ್ದಾರೆ. ಯಾರು ಅಂತ ನೋಡಿದ್ರೆ ಜಾಕಿ ಇವ್ರ ಜೊತೆನೆ ಅಫೇರ್ ಇಟ್ಕೊಂಡಿರ್ತಾರೆ. ನೋಡು, ನಾನು ಆಲ್ರೆಡಿ ಹೇಳಿದ್ದೀನಿ ಇದೆಲ್ಲ ಸರಿಯಾಗಲ್ಲ, ಮತ್ತೆ ಯಾಕೆ ಬಂದೆ ಅಂತ. ಆದ್ರೆ ಅವನು ಕೇಳ್ತಾನೆ ಇಲ್ಲ. ಆಗ್ಲೇ ಮೇಲಿನಿಂದ ಜಾಕಿ ತುಂಬಾ ಇಷ್ಟಪಟ್ಟು ಯೂಸ್ ಮಾಡ್ತಿದ್ದ ಕಾಫಿ ಕಪ್ ಇವ್ರ ತಲೆ ಮೇಲೆ ಬಿದ್ದು ರಕ್ತ ಸುರಿತಾ ಇದೆ. ಯಾರು ಬಿಸಾಡಿದ್ದು ಅಂತ ನೋಡಿದ್ರೆ ಅಲ್ಲಿ ಯಾರು ಇಲ್ಲ. ಮನೆ ಬೇಸ್ಮೆಂಟ್ ಗೆ ಕರ್ಕೊಂಡು ಹೋಗಿ ಒಂದು ಬಟ್ಟೆ ಕೊಟ್ಟು ಫಸ್ಟ್ ಏಡ್ ಮಾಡ್ತಾರೆ. ನೀನು ಇಲ್ಲೇ ಇರು, ನನ್ ಮಗನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬರ್ತೀನಿ, ಆಮೇಲೆ ನಾವು ಹಾಸ್ಪಿಟಲ್ಗೆ ಹೋಗೋಣ ಅಂತ. ಅದೇ ಸಮಯಕ್ಕೆ ಕಾರ್ನರ್ಗೆ ಏನೋ ಶಬ್ದ ಕೇಳಿ ಗೆಸ್ಟ್ ರೂಮ್ಗೆ ಹೋಗ್ತಾನೆ. ಯಾಕಂದ್ರೆ ಇಲ್ಲಿಂದಾನೆ ಶಬ್ದ ಕೇಳಿಸ್ತಾ ಇದೆ. ಅಲ್ಲೋಗಿ ನೋಡಿದ್ರೆ ಯಾರು ಇಲ್ಲ. ಅಷ್ಟರಲ್ಲಿ ಜಾಕಿಗೆ ಒಂದು ಕಾಲ್ ಬರುತ್ತೆ. ಯಾರ್ ನಂಬರ್ ಇಂದ ಅಂತ ನೋಡೋದಾದ್ರೆ ಈಗ ಅಷ್ಟೇ ಒಬ್ಬನ್ನ ಬೇಸ್ಮೆಂಟ್ ನಲ್ಲಿ ಕೂರ್ಸಿದ್ರು ಅಲ್ವಾ, ಅವನ್ ನಂಬರ್ ಇಂದಾನೆ ಕಾಲ್ ಬರ್ತಾ ಇದೆ. ನಿನ್ ಫೋನ್ ಎಲ್ಲಿ ಅಂತ ಕೇಳಿದಾಗ ಗೊತ್ತಿಲ್ಲ, ಕೆಳಗಡೆ ಬಿದ್ದೋಗಿರ್ಬೋದು ಅಂತ ಹೇಳ್ತಾನೆ. ಆ ಕಾಲ್ ನಲ್ಲಿ ಒಂದು ಸಾಂಗ್ ಕೇಳಿಸ್ತಾ ಇದೆ. ಅದು ಇವ್ರ ಮನೆಯಿಂದಾನೆ ಕೇಳಿಸ್ತಾ ಇರುತ್ತೆ. ಮನೆ ಒಳಗಡೆ ಬಂದು ಆ ಸಾಂಗ್ ನ ಆಫ್ ಮಾಡ್ತಾರೆ. ಕಾರ್ನರ್ ನ ನೋಡಿ ನೀನೇ ಸಾಂಗ್ ಪ್ಲೇ ಮಾಡ್ದ ಅಂತ. ನನ್ಗೇನು ಬೇರೆ ಕೆಲ್ಸ ಇಲ್ವಾ ಅಂತ ಹೇಳ್ತಾ ಇದ್ದಾನೆ. ಇವರಿಗೆ ಕಾರ್ನರ್ ಮೇಲೇನೆ ಡೌಟ್, ಇವನೇ ಆ ಕಾಫಿ ಕಪ್ ನ ಎಸ್ತಿರ್ಬೋದು ಅಂತ. ನೆಕ್ಸ್ಟ್ ಕಾರ್ನರ್ ನ ಸ್ಕೂಲ್ಗೆ ಡ್ರಾಪ್ ಮಾಡೋದಕ್ಕೆ ಕಾರ್ ರಿವರ್ಸ್ ತೆಗೆಯುವಾಗ ಯಾರೋ ಹಿಂದೆ ಇದ್ದಾರೆ. ಇವ್ರು ಯಾರಂದ್ರೆ ಇತ್ತೀಚೆಗೆ 10 ವರ್ಷದ ಹುಡುಗ ಕಾಣೆಯಾಗಿದ್ದ ಅಲ್ವಾ, ಅವ್ರ ಅಮ್ಮ. ನಿಮ್ ಹಸ್ಬೆಂಡ್ ಗೆ ಹೇಳಿ ಹೇಗಾದ್ರೂ ನನ್ ಮಗನ್ನ ಸೇವ್ ಮಾಡ್ಸಿ ಅಂತ. ಎಲ್ಲಾ ಕಡೆ ಮಿಸ್ಸಿಂಗ್ ಪೋಸ್ಟ್ ಅಂಟಿಸ್ತಾ ಇದ್ದಾರೆ. ಈ ಕಡೆ ಬೇಸ್ಮೆಂಟ್ ನಲ್ಲಿ ಇದ್ದ ವ್ಯಕ್ತಿ ಫುಡ್ ಏನಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಆಗ ಯಾರೋ ಬೇಸ್ಬಾಲ್ ಬ್ಯಾಟ್ ಇಂದ ಇವ್ರ ತಲೆಗೆ ಹೊಡಿತಾರೆ. ಇದರಿಂದ ಸ್ಪಾಟ್ ನಲ್ಲೇ ಸತ್ತು ಹೋಗ್ತಾರೆ. ಕಟ್ ಮಾಡಿದ್ರೆ ಆ ಮಕ್ಕಳು ಕಾಣೆಯಾಗಿದ್ದ ಸ್ಪಾಟ್ ನಲ್ಲಿ ಮತ್ತೆ ಚೆಕ್ ಮಾಡ್ತಾ ಇದ್ದಾರೆ. ಆಗ ಒಂದು ಸಣ್ಣ ರೋಪ್ ಇರೋದನ್ನ ಅಸಿಸ್ಟೆಂಟ್ ಕಂಡು ಹಿಡಿತಾರೆ. ಫಸ್ಟ್ ಸೀನ್ ನಲ್ಲಿ ಒಬ್ಬ ಹುಡುಗ ಗಾಳಿಯಲ್ಲಿ ಹಾರ್ತಿರೋ ಹಾಗೆ ತೋರಿಸಿದ್ರು ಅಲ್ವಾ, ಅದಕ್ಕೆ ಕಾರಣ ಇದೆ. ಹೀಗೆ ಕಣ್ಣಿಗೆ ಕಾಣದೇ ಇರೋ ಹಾಗೆ ಒಂದು ಹಗ್ಗ ಕಟ್ಟಿ ಅವನು ಬಂದಾಗ ಸೈಕಲ್ ಇಂದ ಬೀಳ್ಸಿರ್ತಾನೆ ಆ ಕಿಡ್ನಾಪರ್. ಜಾಕಿ ತಾನು ಅಫೇರ್ ಇಟ್ಕೊಂಡಿದ್ದ ವ್ಯಕ್ತಿನ ನೋಡೋದಕ್ಕೆ ಬೇಸ್ಮೆಂಟ್ ಗೆ ಹೋಗ್ತಾರೆ. ನೋಡಿದ್ರೆ ಅವನು ಸತ್ತೋಗಿದ್ದಾನೆ. ಇವ್ರಿಗೆ ಗಾಬರಿ ಆಗುತ್ತೆ. ಹಾರ್ಪರ್ ಮನೆಗ್ ಬಂದಾಗ ನಡೆದ ವಿಷಯ ಹೇಳ್ತಾರೆ. ಇವ್ರು ಹೇಳೋ ಪ್ರಕಾರ ಆ ಕಾಫಿ ಕಪ್ ನ ಇವ್ರ ತಲೆಗೆ ಬಿಸಾಡಿರೋದು ಕಾರ್ನರ್. ಇವನ್ ತಲೆಯಲ್ಲಿ ರಕ್ತ ಸುರಿತಾ ಇತ್ತು. ಅವನ್ನ ಸ್ಕೂಲ್ ನಲ್ಲಿ ಬಿಟ್ಟು ಬರೋ ಅಷ್ಟ್ರಲ್ಲಿ ಇವನು ಸತ್ತೋಗಿದ್ದಾನೆ. ಕಾರ್ನರ್ ಈ ಕೊಲೆ ಮಾಡಿರ್ಬೋದು. ಸೊ ನಮ್ಮ ಮಗನ್ನ ಸೇವ್ ಮಾಡ್ಬೇಕು ಅಂತ ಹಾರ್ಪರ್ ಹೇಳ್ತಾರೆ. ನೀನೇನು ಚಿಂತೆ ಮಾಡ್ಬೇಡ, ನಾನು ನೋಡ್ಕೊಳ್ತೀನಿ, ಆ ಬಾಡಿನ ಎಲ್ಲಾದ್ರೂ ಹೂತಾಕೋಣ ಅಂತ. ಕಟ್ ಮಾಡಿದ್ರೆ ಊರಿನ ಜನ ಎಲ್ಲ ಸೇರಿ ರಾತ್ರಿ ಸಮಯದಲ್ಲಿ ಆ ಕಾಣೆಯಾದ ಹುಡುಗನ್ಗೋಸ್ಕರ ಸರ್ಚ್ ಮಾಡ್ತಾ ಇದ್ದಾರೆ. ಈ ಕಡೆ ಇವರಿಬ್ರು ಆ ಡೆಡ್ ಬಾಡಿನ ಹೂತಾಕೋದಕ್ಕೆ ಕಾರ್ ನಲ್ಲಿ ಹೋಗ್ತಾ ಇದ್ದಾರೆ. ಮನೆಯಲ್ಲಿ ಕಾರ್ನರ್ ಮಾತ್ರ ಇದ್ದಾನೆ. ಲ್ಯಾಪ್ಟಾಪ್ ನಲ್ಲಿ ಗೇಮ್ ಆಡ್ತಾ ಇರುವಾಗ ಯಾರೋ ಸ್ಟ್ರೇಂಜರ್ ಚಾಟ್ ಮಾಡ್ತಾನೆ. ಆ ವ್ಯಕ್ತಿ ಇವನ್ ಹಿಂದೆನೆ ಇರೋ ಹಾಗೆ ಇವನಿಗೆ ಫೀಲ್ ಆಗ್ತಿದೆ. ಈ ಕಡೆ ಇವರಿಬ್ರು ಆ ಡೆಡ್ ಬಾಡಿನ ಹೂತಾಕ್ತಾರೆ. ಕಟ್ ಮಾಡಿದ್ರೆ ಕಾರ್ನರ್ ಜೊತೆ ಚಾಟ್ ಮಾಡ್ತಿದ್ದ ವ್ಯಕ್ತಿ ಫ್ರಾಗಿಂಗ್ ಅಂದ್ರೆ ಏನು ಅಂತ ಗೊತ್ತಾ ಅಂತ. ಯಾರೋ ಸ್ಟ್ರೇಂಜರ್ ಇಂದಾನೆ ಈ ಮೆಸೇಜ್ ಬಂದಿದೆ. ಸೊ ಇವನಿಗೆ ಸ್ವಲ್ಪ ಗಾಬರಿ ಆಗ್ತಿದೆ. ಫ್ರಾಗಿಂಗ್ ಅಂದ್ರೆ ಏನು ಅಂತ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡ್ತಾನೆ. ಫ್ರಾಗಿಂಗ್ ಅಂದ್ರೆ ಒಬ್ರು ಮನೆಯಲ್ಲಿ ಅವ್ರಿಗೇನೆ ಗೊತ್ತಿಲ್ಲದೆ ಇರೋ ಹಾಗೆ ಸ್ಟೇ ಆಗೋದು. ಇದನ್ನ ಫ್ರಾಗಿಂಗ್ ಅಂತ ಕರೀತಾರೆ. ಇದನ್ನ ಕಾರ್ನರ್ ಯೂಟ್ಯೂಬ್ ನಲ್ಲಿ ಚೆಕ್ ಮಾಡ್ತಾ ಇರುವಾಗ ಈ ಮನೆಯಲ್ಲಿ ಕೂಡ ಅದೇ ತರ ಫ್ರಾಗಿಂಗ್ ನಡೀತಾ ಇದೆ. ಅವನ್ ಹಿಂದೆನೆ ಯಾರೋ ಸ್ಟ್ರೇಂಜರ್ ಮಾಸ್ಕ್ ಹಾಕೊಂಡು ನಿಂತಿದ್ದಾನೆ. ಕಟ್ ಮಾಡಿದ್ರೆ ಇವರಿಬ್ರು ಡೆಡ್ ಬಾಡಿನ ಹೂತಾಕಿ ಮನೆಗ್ ಬರ್ತಾರೆ. ಜಾಕಿ ಅಪ್ಸ್ಟೇರ್ಸ್ ಗೆ ಹೋಗಿ ಕಿರ್ಚ್ತಾ ಇದ್ದಾರೆ. ಏನು ಅಂತ ನೋಡಿದ್ರೆ ಕಾರ್ನರ್ ನ ಯಾರೋ ಬಾತ್ ಟಬ್ ನಲ್ಲಿ ಕಟ್ ಹಾಕಿದ್ದಾರೆ. ಅಲ್ಲಿ ಒಂದು ಗ್ರೀನ್ ಕಲರ್ ಚಾಕು ಇದೆ. ಸೊ ಹಾಗಾದ್ರೆ ಆ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿರೋ ವ್ಯಕ್ತಿ ಇಲ್ಲಿಗೂ ಬಂದಿದ್ದಾನ ಅನ್ನೋ ಡೌಟ್ ಶುರುವಾಗುತ್ತೆ. ಕಾರ್ನರ್ ಅನ್ಕಾನ್ಶಿಯಸ್ ಆಗಿರೋದ್ರಿಂದ ಅಮ್ಮ ಮಗನ್ನ ಹಾಸ್ಪಿಟಲ್ ಗೆ ಕಳಿಸ್ತಾರೆ. ಅದೇ ಸಮಯಕ್ಕೆ ಪೊಲೀಸ್ ಸ್ಟೇಷನ್ ಗೆ ಒಂದು ಕಾಲ್ ಬಂದಿದೆ. ಯಾರೋ 911 ಗೆ ಕಾಲ್ ಮಾಡಿ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿರೋ ವ್ಯಕ್ತಿ ಇರೋ ಜಾಗ ಗೊತ್ತಾಗಿದೆ, ನಾನು ಅಲ್ಲೇ ಇದ್ದೀನಿ, ಬೇಗ ಬನ್ನಿ ಅಂತ ಕಾಲ್ ಮಾಡಿದ್ದಾರೆ. GPS ಟ್ರ್ಯಾಕರ್ ಯೂಸ್ ಮಾಡ್ಕೊಂಡು
ಆ ಹುಡುಗಿ ಎಲ್ಲಿಂದ ಕಾಲ್ ಮಾಡಿದ್ದಾಳೆ ಅಂತ ಕಂಡು ಹಿಡಿದು ಸ್ಪಾಟ್ಗೆ ಹೋಗೋದಕ್ಕೆ ಇನ್ಸ್ಪೆಕ್ಟರ್ ಅಸಿಸ್ಟೆಂಟ್ಗೆ ಹೇಳ್ತಾರೆ. ಸರಿ, ಹಾರ್ಪರ್ ಎಲ್ಲಿ ಅಂತ ಕೇಳ್ತಾರೆ. ಗೊತ್ತಿಲ್ಲ, ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾನೆ ಇಲ್ಲ ಅಂತ. ಸರಿ, ನಾನು ಅವ್ರ ಮನೆಗೆ ಹೋಗಿ ಹಾರ್ಪರ್ನ ಪಿಕಪ್ ಮಾಡ್ಕೊಂಡು ಕಾಲ್ ಬಂದಿದ್ದ ಸ್ಪಾಟ್ಗೆ ಹೋಗ್ತೀನಿ ಅಂತ. ಸೊ ಈಗ ಅಸಿಸ್ಟೆಂಟ್ ಹಾರ್ಪರ್ನ ಹುಡ್ಕೊಂಡು ಇವ್ರ ಮನೆಗೆ ಬರೋ ಸಾಧ್ಯತೆ ಇದೆ. ಈ ಕಡೆ ಕಾರ್ನರ್ನ ಕಟ್ಟಾಕಿದ್ದು ಯಾರು ಅಂತ ಕಂಡು ಹಿಡಿಯೋದಕ್ಕೆ ಹಾರ್ಪರ್ ಗನ್ ಸಮೇತ ಮನೆಯಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಆಗ ಮನೆಯಲ್ಲಿ ಕಾಣೆಯಾಗಿದ್ದ ಫೋಟೋಸ್ ಎಲ್ಲ ಒಂದು ಕಡೆ ಇರೋದನ್ನ ನೋಡ್ತಾರೆ. ಆ ಫೋಟೋಸ್ ನಲ್ಲಿ ಕಣ್ಣು ಬಾಯಿ ಎಲ್ಲ ಕಿತ್ತೋಗಿದೆ. ಮತ್ತೆ ಕೆಳಗಡೆ ಬಂದಾಗ ಯಾರೋ ಸ್ಟ್ರೇಂಜರ್ ಕೊಡ್ಲಿಯಿಂದ ಹಾರ್ಪರ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಹಾಗೆ ಕಟ್ ಮಾಡಿ ಮತ್ತೆ ಹಾರ್ಪರ್ ಮನೆ ತೋರಿಸ್ತಾರೆ. ಕಾರ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಪಾರ್ಕಿಂಗ್ ಡೋರ್ ಕ್ಲೋಸ್ ಆಗುತ್ತೆ. ಆ ಡೋರ್ ಕ್ಲೋಸ್ ಆಗೋದಕ್ಕೂ ಮುಂಚೆ ಒಂದು ಹುಡುಗಿ ಓಡ್ ಬಂದು ಒಳಗಡೆ ಸೇರ್ಕೊಳ್ತಾಳೆ. ಇವಳ ಹೆಸರು ಮಿಂಡಿ. ಜೊತೆಯಲ್ಲಿ ಅಲೇಕ್ ಅನ್ನೋ ಕ್ಯಾಮರಾಮ್ಯಾನ್ ಕೂಡ ಇದ್ದಾನೆ. ಇಬ್ರು ಮಾತಾಡ್ತಾ ಇದ್ದಾರೆ. ನೋಡ್ದ ಎಷ್ಟು ದೊಡ್ಡ ಮನೆ, ಹೇಗೆ ರಿಚ್ ಆಗಿ ಇದ್ದಾರೆ ಅಂತ. ಮನೆ ಪೂರ್ತಿ ಸುತ್ತಾಡ್ತಾ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಈ ಮನೇಲಿ 4-5 ದಿನ ಇದ್ರೆ ಹೇಗಿರುತ್ತೆ, ಸೊ ನಾವು ಇಲ್ಲೇ ಕೆಲವು ದಿನ ಇರೋಣ. ಈ ಮಿಂಡಿ ಯಾರಂದ್ರೆ ಫ್ರಾಗಿಂಗ್ ಬಗ್ಗೆ ಗೊತ್ತು ಅಲ್ವಾ, ಒಬ್ರು ಮನೆ ಒಳಗಡೆ ಹೋಗಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಸ್ಟೇ ಆಗೋದು. ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದೇ ಇವ್ರ ಕೆಲ್ಸ. ಇವ್ರಿಗೆಲ್ಲ ಸ್ವಂತ ಮನೆ ಇರೋದಿಲ್ಲ, ತನ್ನವರು ಅಂತ ಯಾರು ಇರಲ್ಲ. ರೋಡ್ ಸೈಡ್ ಮಲ್ಗೋದಕ್ಕಿಂತ ಈ ತರ ಮನೆ ಒಳಗಡೆ ನುಗ್ಗಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಸ್ಟೇ ಆಗ್ತಾರೆ. ಕಾಮನ್ ಆಗಿ ಎಲ್ಲಾ ಮನೆಯಲ್ಲೂ ಗೆಸ್ಟ್ ರೂಮ್ ಇರುತ್ತೆ. ರಿಲೇಟಿವ್ಸ್ ಯಾರಾದ್ರೂ ಬಂದ್ರೆ ಸ್ಟೇ ಆಗೋದಕ್ಕೆ ಅಂತ ಆ ರೂಮ್ಗೆ ಹೋಗಿ ಸ್ಟೇ ಆಗ್ತಾರೆ. ಯಾಕಂದ್ರೆ ಮನೆಯವರು ಆ ರೂಮ್ಗೆ ಹೋಗೋದು ತುಂಬಾ ರೇರ್. ಇದಕ್ಕೂ ಮುಂಚೆ 4 ದಿನ ನಾನು ಇಲ್ಲೇ ಸ್ಟೇ ಆಗಿದ್ದೆ. ನೀನ್ ಕೂಡ ಬರ್ತೀನಿ ಅಂತ ಹೇಳಿದ್ರಿಂದ ಕರ್ಕೊಂಡ್ ಬಂದೆ. ಸೊ 4-5 ದಿನ ಲಾಸ್ಟ್ ಟೈಮ್ ನಾನು ಬಂದಾಗ ಸ್ಟೇ ಆಗಿತ್ತರಾನೆ ಈ ಸಲನು ಇರೋಣ ಅಂತ ಹೇಳಿ ಆ ಕ್ಯಾಮರಾಮ್ಯಾನ್ ನ ಕರ್ಕೊಂಡು ಬಂದಿದ್ದಾಳೆ. ಇವಳು ಕ್ಯಾಮರಾ ಮುಂದೆ ಮಾತಾಡ್ತಾ ಇರುವಾಗ ಹಿಂದೆಯಿಂದ ಕ್ಯಾಮರಾಮ್ಯಾನ್ ಬರ್ತಾನೆ. ಮಾಸ್ಕ್ ಹಾಕಿರೋದ್ರಿಂದ ಇವಳಿಗೆ ಭಯ ಆಗುತ್ತೆ. ಇವನೇ ನನ್ ಕ್ಯಾಮರಾಮ್ಯಾನ್. ಇವನಿಗೆ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್ ಫ್ರಾಗಿಂಗ್ ಮಾಡ್ತಾನೆ ಅಂತ. ನಾವು ಹೊರಗಡೆ ಎಲ್ಲ ಸುತ್ತಾಡೋ ಹಾಗಿಲ್ಲ. ಇಂಪಾರ್ಟೆಂಟ್ ವಿಷಯ ಮನೆಯವ್ರ ಕಣ್ಣಿಗೆ ಬೀಳಲೇಬಾರ್ದು ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲೆಕ್ ಮನೆ ಅಂಚಿನ ಮೇಲೆ ಕೂತ್ಕೊಂಡು ಸಿಗರೇಟ್ ಸೇದ್ತಾ ಇದ್ದಾನೆ. ಯಾರಾದ್ರೂ ನೋಡಿದ್ರೆ ಕಷ್ಟ, ಒಳಗಡೆ ಬಾ ಅಂತ ಕರಿತಾ ಇದ್ದಾಳೆ. ಅವನ್ ಬರುವಾಗ್ಲೇ ಜಾಕಿ ಯೂಸ್ ಮಾಡ್ತಿದ್ದ ಕಾಫಿ ಕಪ್ ಇವನ್ ಕೈಯಲ್ಲಿ ಇದೆ. ಆ ಕಪ್ ಒಳಗಡೆ ಇವನೇ ಸಿಗರೇಟ್ ಸೇದಿ ಬಡ್ಸ್ ನ ಹಾಕಿರ್ತಾನೆ. ಸೊ ಈಗ ಗೊತ್ತಾಯ್ತು ಅಲ್ವಾ ಹೇಗೆ ಆ ಕಾಫಿ ಕಪ್ ಇಲ್ಲಿಗೆ ಬಂತು ಅಂತ. ಅಷ್ಟೇ ಅಲ್ಲದೆ ಜಾಕಿ ಸ್ಪೂನ್ಸ್ ಕಾಣಿಸ್ತಾ ಇಲ್ಲ ಅಂತ ಹೇಳಿರ್ತಾರೆ. ಅದಕ್ಕೆ ಕಾರಣ ಈ ಮಿಂಡಿನೇ. ಇವಳ ಇದಕ್ಕೂ ಮುಂಚೆ ಈ ಮನೇಲಿ ಸ್ಟೇ ಆಗಿದ್ದಾಗ ಅದನ್ನೆಲ್ಲ ತೆಗ್ದಿರ್ತಾಳೆ. ಅವಳು ನಿದ್ದೆ ಮಾಡಿದ್ಮೇಲೆ ಅಲೆಕ್ ಪ್ರತಿಯೊಬ್ಬರ ರೂಮ್ಗೆ ಹೋಗಿ ಚೆಕ್ ಮಾಡ್ತಾನೆ. ಹಾರ್ಪರ್ ಮಲಗಿದ್ದ ಹಾಲ್ಗೆ ಬಂದು ಕ್ಲೋಸ್ ಅಪ್ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾನೆ. ನೆಕ್ಸ್ಟ್ ಡೇ ಅಮ್ಮ ಮಗ ಬ್ರೇಕ್ಫಾಸ್ಟ್ ಮಾಡ್ತಾ ಇರುವಾಗ ಅದೇ ಸಮಯಕ್ಕೆ ಅಲೆಕ್ ಮೇಲ್ಗಡೆ ವಿಂಡೋ ಓಪನ್ ಮಾಡಿರ್ತಾನೆ ಸಿಗರೇಟ್ ಸೇದೋಕೆ ಅಂತ. ಮಿಂಡಿ ಬೈತಾ ಇದ್ದಾಳೆ, ಯಾರಾದ್ರೂ ನೋಡಿದ್ರೆ ಕಷ್ಟ, ನಿನ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಅಂತ. ಆಗ್ಲೇ ಹಾರ್ಪರ್ ಫ್ರೇಮ್ ನಲ್ಲಿ ಇರೋ ಫೋಟೋಸ್ ಮಿಸ್ ಆಗಿರೋದನ್ನ ನೋಡ್ತಾರೆ. ಆ ಫೋಟೋ ತೆಗ್ದಿರೋದು ಇದೆ ಅಲೆಕ್. ಮೇಲ್ಗಡೆ ಇವರಿಬ್ರು ಗೆಸ್ಟ್ ರೂಮ್ ನಲ್ಲಿ ಮಾತಾಡ್ತಾ ಇರುವಾಗ ತಕ್ಷಣ ಹಾರ್ಪರ್ ಬರ್ತಾರೆ. ಇವರಿಬ್ರು ಒಂದ್ ಕಡೆ ಹೈಡ್ ಆಗ್ತಾರೆ. ಯಾಕೆ ಮೇಲೆ ಬಂದಿದ್ದಾರೆ ಅಂದ್ರೆ ಜಾಕಿ ಜೊತೆ ಫೋನ್ ನಲ್ಲಿ ಮಾತಾಡ್ತಾ ಇರುವಾಗ ಕೋಪದಲ್ಲಿ ಫೋನ್ ಬಿಸಾಡಿರ್ತಾರೆ. ಆಗ ವಿಂಡೋ ಗ್ಲಾಸ್ ಬ್ರೇಕ್ ಆಗಿರುತ್ತೆ. ನಂತರ ಅಲ್ಲಿದ್ದ ಕಾಫಿ ಕಪ್ ಇರೋದನ್ನ ನೋಡಿ ತೆಗಿಯೋದಕ್ಕೆ ಬಂದಿರ್ತಾರೆ. ಆಕ್ಚುಲಿ ಅಲೆಕ್ ಫ್ರೇಮ್ ನಲ್ಲಿ ಇದ್ದ ಫೋಟೋಸ್ ಗಳನ್ನೆಲ್ಲ ಒಂದೊಂದಾಗಿ ತೆಗ್ದಿರ್ತಾನೆ. ಯಾರು ಇಲ್ದೆ ಇರುವಾಗ ಹಾಲ್ ನಲ್ಲಿ ಓಡಾಡ್ತಾ ಇರ್ತಾರೆ. ಅಲೆಕ್ ಒಂದು ಟ್ಯಾಬ್ಲೆಟ್ ಡಬ್ಬ ಇರೋದನ್ನ ನೋಡ್ತಾನೆ. ಇದನ್ನ ಜಾಸ್ತಿ ತಗೊಂಡ್ರೆ ನಿದ್ದೆ ಜಾಸ್ತಿ ಬರುತ್ತೆ. ಆ ಟ್ಯಾಬ್ಲೆಟ್ ನ ಪುಡಿ ಮಾಡಿ ಅದನ್ನ ನೀರ್ನಲ್ಲಿ ಮಿಕ್ಸ್ ಮಾಡ್ತಾನೆ. ಅದೇ ನೀರನ್ನ ಜೊತೆಲಿ ಇರೋ ಮಿಂಡಿಗೆ ಕೊಡ್ತಾನೆ. ಯಾವಾಗ್ಲೂ ಹೈಡ್ರೇಟೆಡ್ ಆಗಿ ಇರಬೇಕು ಅಂತ. ಕುಡಿದ್ಮೇಲೆ ಅವಳು ನಿದ್ದೆಗೆ ಜಾರಿದ್ದಾಳೆ. ಮೇ ಬಿ ಇವಳ ಜೊತೆ ತಪ್ಪಾಗಿ ನಡ್ಕೊಳ್ಳೋದಕ್ಕೆ ಹೀಗ್ ಮಾಡಿದ್ದಾನ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಅವಳು ನಿದ್ದೆ ಮಾಡಿದ್ಮೇಲೆ ಆರಾಮಾಗಿ ಸುತ್ತಾಡ್ತಾ ಇದ್ದಾನೆ. ಆ ಇಲ್ಲಿನ ಹೊರಗಡೆ ಬಿಟ್ಟಿದ್ದು ಇವನೇ. ಹಾರ್ಪರ್ ಅದನ್ನ ಹಿಡಿಯೋದಕ್ಕೆ ಒಳಗಡೆ ಹೋದಾಗ ಲಾಕ್ ಮಾಡಿದ್ದು ಕೂಡ ಇವನೇ. ಹಾರ್ಪರ್ ಕಿರ್ಚ್ತಾ ಇರುವಾಗ ಮಂಚದ ಅಡಿಯಲ್ಲಿ ಹೈಡ್ ಆಗಿರ್ತಾನೆ. ಆಗ್ಲೇ ಆ ಮಾಸ್ಕ್ ಇರೋದನ್ನ ನೋಡಿ ಅದನ್ನ ಹಾಕೊಂಡಿರ್ತಾನೆ. ನೈಟ್ ಎಲ್ಲಾರು ನಿದ್ದೆ ಮಾಡಿದ ನಂತರ ಅಲ್ಲಿಂದ ಹೊರಗಡೆ ಬರ್ತಾನೆ. ಹಾರ್ಪರ್ ನಿದ್ದೆ ಮಾಡ್ತಾ ಇರುವಾಗ ಬೆಡ್ಶೀಟ್ ಎಳ್ದಿರೋದು ಇವನೇ. ಅವರು 2 ಟ್ಯಾಬ್ಲೆಟ್ ತಗೊಂಡಿದ್ರಿಂದ ಯಾರಾದ್ರೂ ಹೊಡೆದ್ರು ಅವ್ರಿಗೆ ಗೊತ್ತಾಗಲ್ಲ, ಅಷ್ಟೊಂದು ನಿದ್ದೆ ಬರ್ತಾ ಇರುತ್ತೆ. ಆ ಬೆಡ್ಶೀಟ್ ಎಳೆದ್ಮೇಲೆ ಅವ್ರ ಮೇಲೆ ಯೂರಿನ್ ಪಾಸ್ ಮಾಡ್ತಾನೆ. ನೆಕ್ಸ್ಟ್ ಡೇ ಮಿಂಡಿಗೆ ಎಚ್ಚರಿಕೆಯಾಗಿ ನೋಡಿದಾಗ ಅಲೆಕ್ ಅದೇ ಸ್ಪಾಟ್ ನಲ್ಲೇ ಕೂತ್ಕೊಂಡು ಸಿಗರೇಟ್ ಸೇದ್ತಾ ಇದ್ದಾನೆ. ನಿನ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ, ಯಾರಾದ್ರೂ ನೋಡಿದ್ರೆ ಕಷ್ಟ, ಒಳಗಡೆ ಬಾ ಅಂತ. ಇವನು ಒಳಗಡೆ ಬರೋದಕ್ಕೂ ಮುಂಚೆ ಇವನು ಎಂದಿನಂತೆ ಸಿಗರೆಟ್ ಬಡ್ಸ್ ಗಳನ್ನ ಆ ಕಾಫಿ ಕಪ್ ನಲ್ಲಿ ಹಾಕ್ತಿದ್ದ ಅಲ್ವಾ, ಅದನ್ನ ಕೆಳಗಡೆ ಬಿಸಾಡ್ತಾನೆ. ಅದು ಬೀಳೋ ಜಾಗದಲ್ಲೇ ಜಾಕಿ ಎಕ್ಸ್ ಬಾಯ್ ಫ್ರೆಂಡ್ ನಿಂತ್ಕೊಂಡಿರ್ತಾನೆ. ಆಗ್ಲೇ ಅವನ್ ತಲೆಗೆ ಪೆಟ್ಟಾಗಿದೆ. ಕೆಳಗಡೆ ಜಾಕಿ ಜೋರಾಗಿ ಮಾತಾಡ್ತಿರೋ ಶಬ್ದ ಕೇಳಿ ಮಿಂಡಿಗೆ ಭಯ ಆಗುತ್ತೆ. ಅವನಿಗೆ ಏನಾಯ್ತು ಅಂತ. ಏನೂ ಆಗಿಲ್ಲ, ಟೆನ್ಷನ್ ಆಗ್ಬೇಡ ಅಂತ. ಅಲೆಕ್ ಹೇಳ್ತಾನೆ, ಇವ್ರನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡಬಾರ್ದು, ಆಗ್ಲೇ ಮಜಾ ಇರೋದು ಅಂತ. ಇವರಿಬ್ರು ಮಾತಾಡ್ತಾ ಇರುವಾಗ ಯಾರೋ ಡೋರ್ ತೆಗಿಯೋ ಶಬ್ದ ಕೇಳಿಸುತ್ತೆ. ಇವರಿಬ್ರು ಹೈಡ್ ಆಗ್ತಾರೆ.
ಆಗ್ಲೇ ಕಾನರ್ಗೆ ಮೇಲ್ಗಡೆಯಿಂದ ಶಬ್ದ ಕೇಳಿರುತ್ತೆ. ಮೇಲೆ ಬಂದು ಚೆಕ್ ಮಾಡ್ತಾನೆ. ನೋಡಿದ್ರೆ ಅಲ್ಲಿ ಯಾರು ಇರೋದಿಲ್ಲ. ಇನ್ಮುಂದೆ ಇಲ್ಲಿದ್ರೆ ಸರಿಯಾಗಲ್ಲ, ನಾವು ಇವತ್ತೇ ಹೊರಡಬೇಕು ಅಂತ ಹೇಳ್ತಾಳೆ. ಆಗ್ಲೇ ಅಲೆಕ್ ಹೇಳ್ತಾನೆ, ಈಗ ಒಬ್ಬನ್ ತಲೆಗೆ ಪೆಟ್ಟಾಯ್ತು ಅಲ್ವಾ, ಅವನ್ ಫೋನ್ ಕೆಳಗಡೆ ಬಿದ್ದೋಗಿದೆ ಅಂತ. ಅಂದ್ರೆ ಏನರ್ಥ, ಇವನೇ ಆ ಫೋನ್ ಇಂದ ಜಾಕಿಗೆ ಕಾಲ್ ಮಾಡಿ ಸಾಂಗ್ ಪ್ಲೇ ಮಾಡಿರ್ತಾನೆ. ಮಿಂಡಿ ಇಲ್ಲಿಂದ ಹೇಗಾದ್ರೂ ಎಸ್ಕೇಪ್ ಆಗ್ಬೇಕು ಅಂತ ಅವಳು ಬ್ಯಾಗ್ ತೆಗಿಯೋದಕ್ಕೆ ಬೇಸ್ಮೆಂಟ್ ಗೆ ಹೋದಾಗ ಜಾಕಿ ಅವ್ರ ಎಕ್ಸ್ ಬಾಯ್ ಫ್ರೆಂಡ್ ಅಲ್ಲೇ ಇದ್ದಾರೆ. ಫುಡ್ ಏನಾದ್ರೂ ಸಿಗುತ್ತಾ ಅಂತ ಸರ್ಚ್ ಮಾಡ್ತಾ ಇರುವಾಗ ಯಾರೋ ಬೇಸ್ಬಾಲ್ ಬ್ಯಾಟ್ ಇಂದ ಅವ್ರ ತಲೆಗೆ ಹೊಡಿತಾರೆ. ಇದ್ರಿಂದ ಅವರು ಅಲ್ಲೇ ಸತ್ತು ಹೋಗ್ತಾರೆ. ಕೊಲೆ ಮಾಡಿದ್ದು ಯಾರು ಅಲ್ಲ, ಅದು ಹಾರ್ಪರ್. ಮೇ ಬಿ ಜಾಕಿ ಜೊತೆ ಅಫೇರ್ ಇಟ್ಕೊಂಡಿರೋದ್ರಿಂದ ಹೀಗ್ ಮಾಡಿರ್ಬೋದು. ಇದನ್ನ ನೋಡ್ತಿದ್ದ ಮಿಂಡಿಗೆ ಗಾಬರಿ ಆಗುತ್ತೆ. ಹಾರ್ಪರ್ ಒಂದು ಬ್ಯಾಗ್ ಒಳಗಡೆ ಅವರು ಕೊಲ್ಲೋದಕ್ಕೆ ಯೂಸ್ ಮಾಡಿದ್ದ ಬ್ಯಾಟ್ ಇಡ್ತಾರೆ. ಅದನ್ನ ಕಾರ್ ಡಿಕ್ಕಿ ಒಳಗಡೆ ಇಟ್ಟು ನಂತರ ಸ್ಟೇಷನ್ಗೆ ಅಸಿಸ್ಟೆಂಟ್ ಜೊತೆ ಹೋಗ್ತಾರೆ. ಮಿಂಡಿ ಹೋಗಿ ನೋಡಿದಾಗ ಆ ವ್ಯಕ್ತಿ ಸತ್ತೋಗಿದ್ದಾನೆ. ಈ ಕಡೆ ಅಲೆಕ್ ಆ ಫೋಟೋಸ್ ಎಲ್ಲ ತೆಗೆದು ಕಣ್ಣು ಬಾಯಿಗಳನ್ನ ಕಟ್ ಮಾಡ್ತಾ ಇದ್ದಾನೆ. ಅದೇ ಸಮಯಕ್ಕೆ ಜಾಕಿ ಬೇಸ್ಮೆಂಟ್ ಗೆ ಬರ್ತಾರೆ. ಅವನು ಸತ್ತೋಗಿರೋದು ನೋಡಿ ಅಳ್ತಾ ಇದ್ದಾರೆ. ನಂತರ ಈ ವಿಷಯನ ಹಾರ್ಪರ್ ಗೆ ಹೇಳಿದ್ರಿಂದ ಅವರು ಕೂಡ ಸ್ಪಾಟ್ ಗೆ ಬಂದು ಏನು ಗೊತ್ತಿಲ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಡ್ರಾಮಾ ಮಾಡ್ತಾ ಆ ಡೆಡ್ ಬಾಡಿನ ಹೂತಾಕೋದಕ್ಕೆ ಹೋಗಿರ್ತಾರೆ. ಇದನ್ನೆಲ್ಲ ಮಿಂಡಿ ನೋಡ್ತಾನೆ ಇದ್ದಾಳೆ. ಮೇಲ್ಗಡೆ ಬಂದು ಅಲೆಕ್ ನ ಕೂಡ ಕರ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಬರ್ತಾಳೆ. ಆದ್ರೆ ಅವನು ಕಾರ್ನರ್ ಗೆ ಸರಿಯಾಗಿ ಹೊಡೆದು ಅನ್ಕಾನ್ಶಿಯಸ್ ಆಗೋ ತರ ಮಾಡಿದ್ದಾನೆ. ಇದನ್ನ ನೋಡಿ ಗಾಬರಿ ಆಗಿದ್ದ ಮಿಂಡಿ ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ಬೈತಾ ಇದ್ದಾಳೆ. ನಾವು ಫಸ್ಟ್ ಇಲ್ಲಿಂದ ಹೋಗ್ಬೇಕು ಅಂತ. ಆದ್ರೆ ಇವನು ಅವಳ ಮಾತನ್ನ ಕೇಳ್ದೆ ತಳ್ಳಿದ್ರಿಂದ ಸ್ಟೆಪ್ಸ್ ಮೇಲಿನಿಂದ ಬಿದ್ದು ಅನ್ಕಾನ್ಶಿಯಸ್ ಆಗ್ತಾಳೆ. ಮಿಂಡಿಗೆ ಏನಾಯ್ತು ಅಂತ ನೋಡ್ತಾ ಇದ್ದಾನೆ. ಸೊ ಇವಳಿಗೆ ಪೆಟ್ಟಾಗಿದೆ, ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಕಾರ್ನರ್ನ ಕೈಕಾಲುಗಳನ್ನ ಕಟ್ ಹಾಕಿ ಬಾತ್ ಟಬ್ ಒಳಗಡೆ ಹಾಕ್ತಾನೆ. ಹಾಗೇನೆ ಪಕ್ಕದಲ್ಲಿ ಒಂದು ಗ್ರೀನ್ ಕಲರ್ ಚಾಕು ಇಟ್ಟಿರ್ತಾನೆ. ಆಮೇಲೆ ಮಿಂಡಿನ ಕಾರ್ನಲ್ಲಿ ಮಲಗಿಸಿದ್ದಾನೆ. ಬ್ಯಾಗ್ ಇಟ್ಟು ಗಾಡಿ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ತಾನೆ. ಇದೇ ಗಾಡಿ ಒಳಗಡೆ ಹಾರ್ಪರ್ ಅವ್ರ ಬ್ಯಾಗ್ ನ ಇಟ್ಟು ಬೇರೆ ಕಾರ್ನಲ್ಲಿ ಸ್ಟೇಷನ್ಗೆ ಹೋಗಿರ್ತಾರೆ. ಈಗ ಹಾರ್ಪರ್ ರಿಟರ್ನ್ ಬರ್ತಾರೆ. ಇದನ್ನ ನೋಡಿ ಕಾರಿನಿಂದ ಕೆಳಗಡೆ ಇಳಿತಾನೆ. ಈಗ ಬಂದಿರೋ ಕಾರ್ನಲ್ಲೇ ಹಾರ್ಪರ್ ಹಾಗೂ ಜಾಕಿ ಇದ್ದಾರೆ. ಆ ಡೆಡ್ ಬಾಡಿನ ಹೂತಾಕಿ ಬಂದಿರ್ತಾರೆ. ಜಾಕಿ ಮೇಲ್ಗಡೆ ಹೋಗಿ ಕಿರ್ಚ್ತಾ ಇರ್ತಾರೆ. ಕಾರ್ನರ್ ನ ಯಾರೋ ಕಟ್ ಹಾಕಿದ್ದಾರೆ ಅಂತ. ಪಕ್ಕದಲ್ಲಿ ಒಂದು ಗ್ರೀನ್ ಕಲರ್ ನ ಚಾಕು ಇದೆ. ಅನ್ಕಾನ್ಶಿಯಸ್ ಆಗಿರೋ ಕಾರ್ನರ್ ನ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡೋದಕ್ಕೆ ಜಾಕಿ ಕಾರ್ ನಲ್ಲಿ ಹೋಗಿದ್ದಾರೆ. ಗ್ರೀನ್ ಚಾಕು ನೋಡಿ ಏನೋ ಸ್ಟ್ರೈಕ್ ಆಗಿದ್ರಿಂದ ಹಾರ್ಪರ್ ಇನ್ನೊಂದು ಕಾರ್ ನಲ್ಲಿ ಹೋಗ್ತಾರೆ. ಅದೇ ಕಾರ್ ನಲ್ಲಿ ಅಲೆಕ್ ಮಿಂಡಿನ ಮಲಗಿಸಿದ್ದಾನೆ. ಹೀಗೆ ಹೋಗ್ತಿರುವಾಗ ಇವಳಿಗೆ ಎಚ್ಚರಿಕೆ ಆಗುತ್ತೆ. ಅಲ್ಲಿದ್ದ ಬ್ಯಾಗ್ ಚೆಕ್ ಮಾಡ್ತಾಳೆ. ಅದರಲ್ಲಿ ಗ್ರೀನ್ ಟಿ ಶರ್ಟ್ ಇದೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಈ ಟಿ ಶರ್ಟ್ ಹಾಕೊಂಡೆ ಒಂದು ಹುಡುಗ ಸೈಕಲ್ ನಲ್ಲಿ ಹೋಗುವಾಗ ಗಾಳಿಯಲ್ಲಿ ಹಾರಿರ್ತಾನೆ. ಆ ಹುಡುಗನ್ನ ಕಿಡ್ನಾಪ್ ಮಾಡಿರೋದು ಇದೇ ಹಾರ್ಪರ್. ಇವಳಿಗೆ ಶಾಕ್ ಆಗುತ್ತೆ. ಹಾಗೇನೆ ಇನ್ನೊಂದು ಕವರ್ ನಲ್ಲಿ ತುಂಬಾ ಗ್ರೀನ್ ಕಲರ್ ನ ಚಾಕುಗಳು ಇದೆ. ಸೊ ಆ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡ್ತಾ ಇರೋದು ಇವರೇ ಅನ್ನೋದು ಮಿಂಡಿಗೆ ಕನ್ಫರ್ಮ್ ಆಗುತ್ತೆ. ಹಾಗಾದ್ರೆ ಇದಕ್ಕೂ ಮುಂಚೆ ಅರೆಸ್ಟ್ ಆಗಿದ್ದ ವ್ಯಕ್ತಿ ಇನ್ನೋಸೆಂಟ್ ಆಗಿರ್ಬೋದು. ಒಂದು ಕಡೆ ಗಾಡಿ ನಿಂತಿದೆ. ತುಂಬಾ ಹೊತ್ತಾದ್ರೂ ಹಾರ್ಪರ್ ಬಂದೇ ಇಲ್ಲ. ಅದಕ್ಕೆ ಗಾಡಿಯಿಂದ ಇಳಿದು ಒಂದು ಕಡೆ ಹೈಡ್ ಆಗಿ 911 ಗೆ ಕಾಲ್ ಮಾಡ್ತಾಳೆ. ಆ ಕಿಡ್ನಾಪರ್ ಯಾರು ಅನ್ನೋದು ನನ್ಗೆ ಗೊತ್ತಾಗಿದೆ. ಅವ್ನು ಇರೋ ಜಾಗದಲ್ಲೇ ನಾನು ಇದ್ದೀನಿ, ಆದಷ್ಟು ಬೇಗ ಬನ್ನಿ ಅಂತ. GPS ಟ್ರ್ಯಾಕರ್ ನ ಯೂಸ್ ಮಾಡಿ ಲೊಕೇಶನ್ ನ ಕಂಡು ಹಿಡಿದು ಬರ್ತೀವಿ ಅಂತ ಪೊಲೀಸರು ಹೇಳಿರ್ತಾರೆ. ಆಗ್ಲೇ ಇವಳು ಕಾಡಿನ ಮಧ್ಯಭಾಗದಲ್ಲಿ ಒಂದು ಹಳೆ ವ್ಯಾನ್ ಇರೋದನ್ನ ನೋಡ್ತಾಳೆ. ಅದ್ರ ಹತ್ರ ಹೋಗಿ ನೋಡ್ತಾಳೆ, ಅಲ್ಲಿ ಯಾರು ಇಲ್ಲ. ಒಳಗಡೆ ಹೋಗಿ ನೋಡಿದ್ರೆ 2 ಕಬೋರ್ಡ್ ತರ ಇದೆ. ಅದರ ಒಳಗಿನಿಂದ 2 ಮಕ್ಕಳು ಕಿರ್ಚಾಡ್ತಾ ಇದ್ದಾರೆ, ನನ್ನ ಕಾಪಾಡು ಅಂತ. ಸೊ ಇವಳಿಗೆ ಭಯ ಆಗುತ್ತೆ. ನಾನು ನಿಮ್ಮನ್ನ ಸೇವ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಹಿಂದೆಯಿಂದ ಬಂದ ಹಾರ್ಪರ್ ಮುಖಕ್ಕೆ ಕವರ್ ಹಾಕಿ ಅನ್ಕಾನ್ಶಿಯಸ್ ಮಾಡ್ತಾರೆ. ಕಾರ್ ಒಳಗಡೆ ಮಲಗಿಸಿ ಅಲ್ಲಿ ಮಿಂಡಿ ಬ್ಯಾಗ್ ಇರೋದನ್ನ ನೋಡಿ ಅದನ್ನ ಚೆಕ್ ಮಾಡ್ತಾರೆ. ಒಂದು ಕ್ಯಾಮೆರಾ ಸಿಗುತ್ತೆ. ಅದನ್ನ ಚೆಕ್ ಮಾಡಿದಾಗ ಅಲೆಕ್ ಹಾಗೂ ಮಿಂಡಿ ಇವ್ರ ಮನೆ ಒಳಗಡೆ ಹೋಗಿರೋದೆಲ್ಲ ರೆಕಾರ್ಡ್ ಆಗಿರುತ್ತೆ. ಸೊ ಹಾಗಾದ್ರೆ ನಮ್ಮ ಮನೆ ಒಳಗಡೆ ಕ್ಯಾಮರಾ ಮ್ಯಾನ್ ಕೂಡ ಇದ್ದಾನೆ ಅನ್ನೋದು ಕನ್ಫರ್ಮ್ ಆಗಿದೆ. ಅದಕ್ಕೆ ನೇರವಾಗಿ ಮನೆಗೆ ಬಂದಿದ್ದಾರೆ. ಮಿಂಡಿನ ಮನೆ ಒಳಗಡೆ ಎತ್ಕೊಂಡು ಬರ್ತಿರೋದನ್ನ ಅಲೆಕ್ ನೋಡ್ತಾನೆ. ಅಷ್ಟರಲ್ಲಿ ಅವಳಿಗೆ ಎಚ್ಚರಿಕೆ ಆಗುತ್ತೆ. ಶಬ್ದ ಮಾಡಿದ್ರೆ ಸಾಯಿಸ್ಬಿಡ್ತೀನಿ, ಸೈಲೆಂಟ್ ಆಗಿ ಎದ್ ನಿತ್ಕೋ ಅಂತ. ಅಲೆಕ್ ಕೆಳಗಡೆ ಇದ್ದಾನೆ. ಅವಳು ಎದ್ದು ನಿಂತ ತಕ್ಷಣ ಅವಳಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಶಬ್ದ ಕೇಳಿ ಅಲೆಕ್ ಕೈಯಲ್ಲಿ ಕೊಡ್ಲಿ ತಗೊಂಡು ಬರ್ತಾನೆ. ಈ ಕಡೆ ಹಾರ್ಪರ್ ಇನ್ನೊಂದು ಗನ್ ತೆಗೆದು ಅವಳ ಕೈಗೆ ಇಟ್ಟು ಅವಳು ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಇವರು ಸೆಲ್ಫ್ ಡಿಫೆನ್ಸ್ ಗೆ ಅವಳಿಗೆ ಶೂಟ್ ಮಾಡಿರೋ ಹಾಗೆ ಸೆಟಪ್ ಮಾಡ್ತಾರೆ. ನಂತರ ಅಲೆಕ್ ನ ಶೂಟ್ ಮಾಡೋದಕ್ಕೆ ಮನೆ ಪೂರ್ತಿ ಸರ್ಚ್ ಮಾಡ್ತಾ ಇರುವಾಗ ಆ ಫೋಟೋಸ್ ಇರೋದನ್ನ ನೋಡಿರ್ತಾರೆ. ಅದರಲ್ಲಿ ಕಣ್ಣು ಬಾಯಿಗಳನ್ನ ಅಲೆಕ್ ಕಟ್ ಮಾಡಿರ್ತಾನೆ. ಕೆಳಗಡೆ ಬಂದಾಗ ಅಲೆಕ್ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾನೆ. ಈ ಸೀನ್ ಆದ್ಮೇಲೆ ಕಟ್ ಮಾಡಿ ಏನ್ ನಡೀತು ಅನ್ನೋದನ್ನ ಒಂದು ಫ್ಲಾಶ್ ಬ್ಯಾಕ್ ತರ ಇಷ್ಟೊತ್ತು ತೋರಿಸಿರ್ತಾರೆ. ಈಗಲೇ ಕ್ಲೈಮ್ಯಾಕ್ಸ್ ನಲ್ಲಿ ಇಬ್ಬರ ನಡುವೆ ಫೈಟ್ ನಡೀತಾ ಇದೆ. ಹಾರ್ಪರ್ ಇವನಿಗೆ ಸರಿಯಾಗಿ ಹೊಡಿತಾರೆ. ಇದರಿಂದ ಅಲೆಕ್ ಅನ್ಕಾನ್ಶಿಯಸ್ ಆಗಿದ್ದಾನೆ. ನಂತರ ಹಾರ್ಪರ್ ಒಂದು ಚಾಕುವಿಂದ ಅವರೇ ಚುಚ್ಕೊಂಡು ಅವನು ಚಾಕುವಿಂದ ಚುಚ್ಚೋದಕ್ಕೆ ಬಂದಾಗ ನಾನು ಅವನಿಗೆ ಶೂಟ್ ಮಾಡಿದೆ ಅಂತ ಹೇಳೋದಕ್ಕೆ ಒಂದು ಸೆಟಪ್ ರೆಡಿ ಮಾಡ್ತಾ ಇದ್ದಾರೆ. ಚಾಕುವಿಂದ ಚುಚ್ಕೊಂಡು ತಿರುಗಿ ನೋಡಿದ್ರೆ ಅಲೆಕ್ ಅಲ್ಲಿ ಇರೋದಿಲ್ಲ. ಈಗ ನಡೆದ ಜಗಳದಲ್ಲಿ ಹಾರ್ಪರ್ ಹತ್ರ ಇದ್ದ ಗನ್ನ ಕಿತ್ಕೊಂಡಿರ್ತಾನೆ. ಈಗ ಇವನು ಗಾಬರಿಯಾಗಿ ನನ್ಗೆ ಏನು
ಮಾಡಬೇಡ ಅಂತ ಹೇಳ್ತಾ ಇದ್ದಾನೆ. ಆ ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದು ನೀನೇ ಅಲ್ವಾ ಅಂತ. ನಾನಲ್ಲ, ನೀನು ಹಾಗೂ ನಿನ್ ಫ್ರೆಂಡ್ಸ್ ಸೇರಿ ಆ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಕಾಡಿನಲ್ಲಿ ಇಟ್ಟಿದ್ದೀರಾ ಅಂತ ಡ್ರಾಮಾ ಮಾಡ್ತಾ ಇದ್ದಾರೆ. ಅಲೆಕ್ ಬೆಳಕಿಗೆ ಬಂದಾಗ ಅವನ್ ಮುಖ ನೋಡಿ, ಹೌದು ನಾನೇ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದು, ಅದಕ್ಕೆ ಕಾರಣ ಕೂಡ ಇದೆ. ಅದೇನಂದ್ರೆ ನನಗೆ ಚಿಕ್ಕ ವಯಸ್ಸಿಂದ ಅಂತ ಏನೋ ಹೇಳೋದಕ್ಕೆ ಟ್ರೈ ಮಾಡಿದಾಗ ಅಲೆಕ್ ಹಾರ್ಪರ್ಗೆ ಶೂಟ್ ಮಾಡ್ತಾನೆ. ಆಗ್ಲೇ 911ಗೆ ಕಾಲ್ ಬಂದಿರುತ್ತೆ ಅಲ್ವಾ. ನಾನು ಹಾರ್ಪರ್ ನ ಕರ್ಕೊಂಡು ಹೋಗ್ತೀನಿ ಅಂತ ಅಸಿಸ್ಟೆಂಟ್ ಮನೆ ಒಳಗಡೆ ಬಂದಿದ್ದಾರೆ. ಹಾರ್ಪರ್ ಕೆಳಗಡೆ ಬಿದ್ದೋಗಿರೋದನ್ನ ನೋಡಿ ಗಾಬರಿ ಆಗುತ್ತೆ ಅಂಡ್ ಗನ್ ಸಮೇತ ನಿಂತಿರೋ ಅಲೆಕ್ ನ ನೋಡಿ ಅವನಿಗೆ ಶೂಟ್ ಮಾಡ್ತಾರೆ. ತೋಳಿನ ಭಾಗಕ್ಕೆ ಬುಲೆಟ್ ತಗುಲಿದ್ರಿಂದ ಜೀವಕ್ಕೆ ಏನು ತೊಂದರೆ ಇಲ್ಲ. ಅಸಿಸ್ಟೆಂಟ್ ನ ನೋಡಿ ಡಿಟೆಕ್ಟಿವ್ ಸ್ಪಿಟ್ಸ್ಕಿ ನೀವಾ ಅಂತ ಹೇಳಿ ಅನ್ಕಾನ್ಶಿಯಸ್ ಆಗ್ತಾನೆ. ಇವ್ರಿಗೆ ಇವನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಆಮೇಲೆ 911ಗೆ ಮಿಂಡಿ ಕಾಲ್ ಮಾಡಿದ್ಲು ಅಲ್ವಾ, ಆ ಲೊಕೇಶನ್ ಗೆ ಹೋಗಿ ಅಲ್ಲಿದ್ದ ಇಬ್ಬರು ಮಕ್ಕಳನ್ನ ಸೇವ್ ಮಾಡ್ತಾರೆ. ಹಾರ್ಪರ್ ಕಾರ್ ಚೆಕ್ ಮಾಡಿದಾಗ ತುಂಬಾ ಗ್ರೀನ್ ಕಲರ್ ಚಾಕು ಇರೋದನ್ನ ನೋಡಿ ಒಬ್ರು ಪೊಲೀಸ್ ಇಷ್ಟು ವರ್ಷಗಳಿಂದ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಇಬ್ರು ಚಿಕ್ಕ ಹುಡುಗರನ್ನ ತೋರಿಸ್ತಾರೆ. ಈ ಕಡೆ ಮನೆಗ್ ಬಂದ ಜಾಕಿ ಹಾಗೂ ಅವ್ರ ಮಗ ಕಾರ್ನರ್ಗೆ ಶಾಕ್ ಆಗುತ್ತೆ. ಅಲೆಕ್ ನ ಸ್ಟ್ರೆಚರ್ ನಲ್ಲಿ ಕರ್ಕೊಂಡು ಬರ್ತಾರೆ. ಅವ್ನ್ ಮುಖ ಫೋಕಸ್ ಮಾಡ್ತಾರೆ. ಹಾಗೆ ಕಟ್ ಮಾಡಿ ಇಬ್ರು ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡ್ ಬರ್ತಿರೋದನ್ನ ತೋರಿಸ್ತಾರೆ. ಅವ್ರಿಬ್ರ ಹತ್ರ ಒಬ್ಬ ವ್ಯಕ್ತಿ ಮಾತಾಡ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಇರೋ ಗ್ರೀನ್ ಕಲರ್ ಚಾಕು ತೋರಿಸಿ ನನ್ ಜೊತೆ ಬರ್ತೀರಾ ಅಂತ ಕೇಳ್ತಾರೆ. ಅದು ಯಾರಂದ್ರೆ ಹಾರ್ಪರ್. ಆ ಚಾಕು ಇವರಿಗೆ ಕೊಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿದ್ರಿಂದ ಆ ಚಾಕು ಚೆನ್ನಾಗಿದೆಯಲ್ಲ ಅಂತ ಅವ್ರ ಜೊತೆ ಹೋಗಿದ್ದ ಇಬ್ರು ಹುಡುಗರಲ್ಲಿ ಈ ಚಿಕ್ಕ ಹುಡುಗನೇ ಈ ಅಲೆಕ್. ಅಲ್ಲೋದ್ಮೇಲೆ ಹಾರ್ಪರ್ ಇವ್ರಿಗೆ ಟಾರ್ಚರ್ ಮಾಡಿರ್ತಾರೆ. ಒಂದು ಹಂತದಲ್ಲಿ ಅಲ್ಲಿಂದ ಇಬ್ರು ಎಸ್ಕೇಪ್ ಆಗಿದ್ದಾರೆ. ರೀಸೆಂಟ್ಲಿ ಹಾರ್ಪರ್ ನ ನೋಡಿದ್ದಾನೆ. ಸೊ ರಿವೆಂಜ್ ತಗೊಳ್ಳೋದಕ್ಕೆ ಕಾಯ್ತಾ ಇದ್ದ. ಆಗ್ಲೇ ಮಿಂಡಿಗೆ ಅಪ್ರೋಚ್ ಮಾಡಿ ಆ ಮನೆ ಒಳಗಡೆ ಬಂದು ಸೇಡ್ ತೀರಿಸ್ಕೊಳ್ಳೋದಕ್ಕೆ ಹಾರ್ಪರ್ ಮೇಲೆ ಯೂರಿನ್ ಪಾಸ್ ಮಾಡೋದ್ರ ಜೊತೆಗೆ ಅವ್ರ ಮಗನಿಗೂ ಟಾರ್ಚರ್ ಮಾಡಿರ್ತಾನೆ. ಕೊನೆಗೆ ಹಾರ್ಪರ್ಗೆ ಶೂಟ್ ಮಾಡಿ ಅವ್ನ್ ರಿವೆಂಜ್ ತಗೊಂಡಿರ್ತಾನೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.